ಮುಂದೆ ಸಮಯ ಆ ನಡೆ ಅನಯವನ್ನು ಕೆಂಪು ಕೆಂಪು ಆಗುವಂತೆ ಮಾಡಿತ್ತು. ಅನಯ ನಾಚುತ್ತಾ ಸಮಯ ಎದೆಯೊಳಗೆ ಮುಖ ಮುಚ್ಚಿಕೊಳ್ಳುತ್ತಾ ಐ ಲೈಕ್ ಯು ಎನ್ನುತ್ತಾಳೆ. ಅನಯ ಮಾತು ಕೇಳಿದ್ದೆ ಅನಯಗೆ ಮತ್ತೇನನ್ನು ಮಾತನಾಡಲು ಬಿಡದೆ ಅವಳ ತುಟಿಗೆ ತುಟಿ ಬೆರೆಸಿದ್ದ. ದೀರ್ಘ ಚುಂಬನದ ನಂತರ ಅವಳ ತುಟಿಗಳನ್ನು ಬಿಟ್ಟು ಅವಳ ಕೊರಳ ಒನಪಿಗೆ ಚುಂಬಿಸುತ್ತಾ ಅವಳ ಭುಜದಿಂದ ಡ್ರೆಸ್ ಸರಿಸಿ ಮುತ್ತಿನ ಮಾಲೆಯನ್ನೇ ಪೋಣಿಸುತ್ತಾ ಬಂದಿದ್ದ. ಅನಯ ಅವನ ಪ್ರತಿ ಸ್ಪರ್ಶಕ್ಕೂ ನಡುಗುತ್ತಾ ಸಮಯನ್ನು ಬಿಗಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಸಮಯ್ ಹಂತ ಹಂತವಾಗಿ ಅವಳನ್ನು ಆವರಿಸುತ್ತಾ ಬಂದಿದ್ದ. ಅನಯ ಸಹ ಅವನ ಪ್ರತಿ ಸ್ಪರ್ಶಕ್ಕೆ ಸ್ಪಂದಿಸುತ್ತಾ ತನ್ನನ್ನು ತಾನು ಸಮಯ್ಗೆ ಪೂರ್ತಿಯಾಗಿ ಒಪ್ಪಿಸುತ್ತಾಳೆ. ಸಮಯ್ ಸಹ ತನ್ನವಳ ಪ್ರೀತಿಯಲ್ಲಿ ಮುಳುಗಿ ಅವಳಲ್ಲಿ ಒಂದಾಗಿ ಸಂಪೂರ್ಣ ತೃಪ್ತಿಯೊಂದಿಗೆ ನಿದ್ದೆಗೆ ಜಾರಿದರೆ ಅನಯ ಸಹ ತನ್ನವನಿಗೆ ಪ್ರೀತಿ ದಾರೆ ಎರಿದು ದಣಿದಿದ್ದರಿಂದ ಅವಳು ಸಹ ಸಮಯ್ ಎದೆ ಮೇಲೆ ಮಲಗಿ ನಿದ್ದೆಗೆ ಜಾರುತ್ತಾಳೆ. ಸಮಯ್ ಮತ್ತು ಅನಯ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದರು. ಆದರೆ ಅವರ ನಿದ್ದೆಗೆ ಭಂಗ ತಾನು ತರುವೆ ಎನ್ನುವಂತೆ ಅಲ್ಲಿಯೇ ಟೇಬಲ್ ಮೇಲೆ ಇಟ್ಟಿದ್ದ ಅನಯ ಫೋನ್ ಅಲ್ಲಿ ಅಲಾರಾಂ ಸೌಂಡ್ ಒಡೆದುಕೊಳ್ಳಲು ಶುರು ಮಾಡಿತ್ತು. ಒಂದು ಬಾರಿ ಅಲಾರಾಂ ಒಡೆದುಕೊಂಡು ನಿಂತರೂ ಇಬ್ಬರಿಗೂ ಎಚ್ಚರವೇ ಆಗಲಿಲ್ಲ. ರಾತ್ರಿ ಇಬ್ಬರು ತಮ್ಮ ಪ್ರೀತಿಯಲ್ಲಿ ಮುಳುಗಿ ಮಲಗುವುದು ಬಹಳವೇ ತಡವಾಗಿದ್ದ ಕಾರಣ ಇಬ್ಬರಿಗೂ ಈಗ ಎಚ್ಚರವಾಗಲಿಲ್ಲ. ಮತ್ತೊಮ್ಮೆ ತಾನು ನಿಮಗೆ ನೆಮ್ಮದಿಯಾಗಿ ಮಲಗಲು ಬಿಡಲಾರೆ ಎಂಬಂತೆ ಅನಯ ಫೋನ್ ಮತ್ತೊಮ್ಮೆ ಜೋರಾಗಿ ಬಡಿದುಕೊಳ್ಳಲು ಈ ಬಾರಿ ಅನಯಗೆ ಸಂಪೂರ್ಣವಾಗಿ ಎಚ್ಚರಿಕೆ ಆಗಿತ್ತು. ಅನಯಗೆ ಏಳಲು ನಿಜವಾಗಲೂ ಮನಸ್ಸಿರಲಿಲ್ಲ. ಸಮಯ್ ರಾತ್ರಿ ಪೂರ್ತಿ ನಿದ್ದೆ ಮಾಡಲು ಬಿಟ್ಟಿರಲಿಲ್ಲ. ಅದರ ಜೊತೆಗೆ ರಾತ್ರಿಯ ಪ್ರಭಾವ ಪೂರ್ತಿ ಮೈಕೈ ನೋವು ಶುರುವಾಗಿತ್ತು. ಹೇಗೋ ಆದರೂ ಸಹ ಕಷ್ಟಪಟ್ಟು ಎಚ್ಚರ ಮಾಡಿಕೊಂಡು ಪಕ್ಕ ಮಲಗಿದ್ದ ಸಮಯ್ ಮುಖ ನೋಡಲು ಅವನು ಪುಟ್ಟ ಮಗುವಿನಂತೆ ಅನಯ ತಬ್ಬಿಕೊಂಡು ನಿದ್ದೆ ಮಾಡುತ್ತಿದ್ದ. ಸಮಯ್ ತಕ್ಕೆಯಿಂದ ಅವನಿಗೆ ಎಚ್ಚರ ಆಗದಂತೆ ನಿಧಾನವಾಗಿ ಬಿಡಿಸಿಕೊಂಡ ಅನಯ ಎದ್ದು ವಾಶ್ರೂಮ್ಗೆ ಹೋಗುತ್ತಾಳೆ. ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಸ್ನಾನ ಮಾಡಿ ಆಚೆ ಬಂದು ರೂಮಿನಲ್ಲಿ ಮಂಚದ ಸುತ್ತ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಇಬ್ಬರ ಬಟ್ಟೆಗಳನ್ನು ಎತ್ತಿಕೊಂಡು ಹೋಗಿ ವಾಶ್ರೂಮಲ್ಲಿ ಬಕೆಟ್ಗೆ ಹಾಕಿ ಒಮ್ಮೆ ಮಲಗಿದ್ದ ಸಮಯ್ ನೋಡಿದ್ದೆ. ಮತ್ತೆ ರಾತ್ರಿಯ ಎಲ್ಲ ಘಟನೆಗಳು ಕಣ್ಣ ಮುಂದೆ ಹಾಗೆಯೇ ಹಾದು ಹೋಗಿತ್ತು. ರಾತ್ರಿಯ ಘಟನೆಗಳು ನೆನಪಾಗಿದ್ದೇ ಅನಯ ಕೆನ್ನೆ ನಾಚಿಕೆಯಿಂದ ಕೆಂಪಾಗಿತ್ತು. ಬೇಗ ಬೇಗ ರೆಡಿಯಾಗಿದ್ದೆ ರೂಮ್ ಡೋರನ್ನು ನಿಧಾನವಾಗಿ ಆಚೆಯಿಂದ ಎಳೆದುಕೊಂಡು ರೂಮ್ ಆಚೆ ಬರುತ್ತಾಳೆ. ಅನಯ ಹಾಲ್ಗೆ ಬಂದು ನೋಡುತ್ತಾಳೆ. ಅಲ್ಲಿ ಯಾರೂ ಕಾಣಲಿಲ್ಲ. ಮನೆಯ ಸುತ್ತಲೂ ಒಮ್ಮೆ ನೋಡುತ್ತಾಳೆ. ಯಾರೂ ಇರದೇ ಇದ್ದುದನ್ನು ಗಮನಿಸಿ ಸೀದಾ ಅಡಿಗೆ ಮನೆಗೆ ಬಂದು ನೋಡಲು ಸಾವಿತ್ರಿಯವರು ತಿಂಡಿಯನ್ನು ಮಾಡುತ್ತಿದ್ದರು. ಸಾವಿತ್ರಿ ಅವರ ಬಳಿಗೆ ಬಂದ ಅನಯ ಅಮ್ಮ ಗುಡ್ ಮಾರ್ನಿಂಗ್ ಎಂದು ಬಹಳವೇ ಉತ್ಸಾಹದಿಂದ ಹೇಳುತ್ತಾಳೆ. ಸಾವಿತ್ರಿ ಓ ಅನ್ನು ಇವಾಗ ಎದ್ದೇನಮ್ಮ, ನಿದ್ದೆ ಪೂರ್ತಿ ಆಯ್ತಾ ಎಂದು ಕೇಳಿದ್ದರು. ಅನಯ ಆ ಅಮ್ಮ ಪೂರ್ತಿ ಆಯಿತು. ಮತ್ತೆ ಅಮ್ಮ ಅಪ್ಪ ಎಲ್ಲಿ ಕಾಣಿಸ್ತಾ ಇಲ್ಲ, ಅವರು ಇನ್ನೂ ಕೆಲಸದಿಂದ ಬಂದಿಲ್ವಾ ಎಂದು ಕೇಳಿದಳು. ಸಾವಿತ್ರಿ ತಿಂಡಿ ಮಾಡುತ್ತಲೇ ಇನ್ನೇನು ಬರುವ ಟೈಮ್ ಆಯಿತು ಕಣಮ್ಮ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬರುತ್ತಾರೆ ಎಂದರು. ಅನಯ ಅಮ್ಮ ಅಮ್ಮು ಸಾನು ಎಲ್ಲಿ, ಮನೆಯಲ್ಲಿ ಎಲ್ಲೂ ಕಾಣಿಸುತ್ತಿಲ್ಲ, ಇನ್ನು ಮಲಗಿದ್ದಾರಾ ಎಂದು ಕೇಳಿದಳು. ಸಾವಿತ್ರಿ ಅವರ ಅದೇನೋ ಕಣಮ್ಮ, ಇವತ್ತು ಸೂರ್ಯ ಎಲ್ಲೋ ಪಶ್ಚಿಮದಲ್ಲಿ ಹುಟ್ಟಿದ್ದಾನೆ ಅನಿಸುತ್ತೆ, ಅದಕ್ಕೆ ನೋಡು ಬೆಳಗ್ಗೆನೇ ಎದ್ದು ಅಮ್ಮು ಜೊತೆಗೆ ಅದೇನೋ ಎಕ್ಸಸೈಸ್ ಮಾಡೋಕ್ಕೆ ಅಂತ ಆಚೆ ಟೆರೆಸ್ ಮೇಲೆ ಹೋಗಿದ್ದಾಳೆ ನೋಡು ಎಂದು ಹೇಳುತ್ತಾರೆ. ಅನಯ ಸಾವಿತ್ರಿಯವರ ಮಾತು ಕೇಳಿ ನಗುತ್ತಾ ಓ ಅಮ್ಮ, ಸಾನು ಇನ್ನೂ ತುಂಬಾನೇ ಚಿಕ್ಕವಳು, ಪಾಪ ಆರಾಮಾಗಿ ಇರಲಿ ಬಿಡಿ, ಮದುವೆ ಆದಮೇಲೆ ಬೇಗ ಹೇಳೋದು ಇದ್ದದ್ದೇ ಅಲ್ವಾ, ಇವಾಗ ಆರಾಮಾಗಿ ಇರಲಿ ಎಂದು ಹೇಳುತ್ತಾಳೆ. ಸಾವಿತ್ರಿಯವರು ಅಷ್ಟರಲ್ಲಿ ಅನಯಗೆ ಕಾಫಿ ಮಾಡಿ ಕಾಫಿ ಸೋಸಿ ಕಾಫಿ ಕಪ್ಗೆ ಹಾಕಿ ಅನಯಗೆ ಕೊಡುತ್ತಾ ತಗೋ ಕುಡಿ ನೋಡು, ಕಣ್ಣೆಲ್ಲ ಹೇಗೆ ಕೆಂಪಾಗಿದೆ, ನಿನ್ನ ನೋಡಿದ್ರೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಅನಿಸುತ್ತೆ ಎನ್ನುತ್ತಾರೆ. ಅನಯಗೆ ಸಾವಿತ್ರಿಯವರ ಮಾತು ಕೇಳಿದ್ದೆ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾ ಅದು ಅಮ್ಮ ಹಾಗೇನಿಲ್ಲ, ಸ್ವಲ್ಪ ಆಫೀಸ್ ಕೆಲಸ ಇತ್ತು ಅಷ್ಟೆ, ಇಂಪಾರ್ಟೆಂಟ್ ಫೈಲ್ಸ್ ಚೆಕ್ ಮಾಡ್ತಾ ಮಲಗೋದು ಸ್ವಲ್ಪ ಟೈಮ್ ಆಗೋಯ್ತು ಎನ್ನುತ್ತಾಳೆ. ಸಾವಿತ್ರಿ ಅವರಿಗೆ ಎಲ್ಲ ಅರ್ಥ ಆದರೂ ಮತ್ತೆ ಬಿಡಿಸಿ ಕೇಳಲು ಹೋಗಲಿಲ್ಲ.
ಸುಮ್ಮನೆ ಆಗುತ್ತಾರೆ. ಅವರಿಗೂ ತನ್ನ ಮಗ ಸೊಸೆ ಹೀಗೆ ಖುಷಿಯಿಂದ ಇದ್ದರೆ ಸಾಕಾಗಿತ್ತು. ಜೊತೆಗೆ ಅವರಿಗೆ ಎಲ್ಲ ಅತ್ತೆಯರಿಗೆ ಇರುವ ಆಸೆಯಂತೆಯೇ ಆದಷ್ಟು ಬೇಗ ತಾನು ಅಜ್ಜಿ ಆಗಬೇಕು ಎನ್ನುವ ಸಹಜ ಆಸೆ ಇದ್ದುದರಿಂದ ಮಗ ಸೊಸೆ ಇಬ್ಬರು ಅನ್ಯೋನ್ಯವಾಗಿ ಇರುವುದು ನೋಡಿ ಬಹಳವೇ ಖುಷಿಯಾಗಿ ಬಿಟ್ಟಿತ್ತು. ಹೀಗೆ ಅತ್ತೆ ಸೊಸೆ ಇಬ್ಬರು ನಗುತ್ತಾ ಮಾತನಾಡುತ್ತಾ ಇಬ್ಬರು ಒಟ್ಟಿಗೆ ತಿಂಡಿ ಮಾಡಿ ಮುಗಿಸುತ್ತಾರೆ. ಎಲ್ಲ ಕೆಲಸ ಮುಗಿಸಿ ಆಚೆ ಬಂದು ಹಾಲಲ್ಲಿ ಕುಳಿತುಕೊಂಡು ಮಾತನಾಡುವ ಹೊತ್ತಿಗೆಲ್ಲ ಸಾನು ಅಮ್ಮು ಸಹ ಎಕ್ಸಸೈಸ್ ಮುಗಿಸಿ ಆಚೆಯಿಂದ ಮನೆಯ ಒಳಗೆ ಮಾತನಾಡುತ್ತಾ ಬರುತ್ತಾರೆ. ಅಮ್ಮು ಖುಷಿಯಿಂದ ಬಂದರೆ ಸಾನು ಮಾತ್ರ ಸಿಡುಕುತ್ತಾ ನಡೆಯಲು ಕಷ್ಟಪಡುತ್ತಾ ಒಳಗೆ ಬಂದಿದ್ದೇ ಸೀದಾ ಸೋಫಾ ಮೇಲೆ ಬಂದು ಮಲಗಿಬಿಟ್ಟಿದ್ದಳು. ಅಮ್ಮು ಸಹ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ, ಸಾನು, ಏನೇ ನೀನು ಇಷ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿದ್ದಕ್ಕೆ ಇಷ್ಟೊಂದು ಸುಸ್ತಾಗಿದ್ದೀಯಾ? ನಾಳೆಯಿಂದ ಎಕ್ಸಸೈಸ್ ಜೊತೆಗೆ ವಾಕಿಂಗ್ ಸಹ ಮಾಡಬೇಕು. ಆವಾಗ ಇನ್ನೆಷ್ಟು ಸುಸ್ತು ಆಗುತ್ತೋ ನಿನಗೆ. ಮೋಸ್ಟ್ಲಿ ನಡೆಯೋಕೆ ಆಗದೆ ನಾನೇ ಎತ್ತುಕೊಂಡು ಮನೆಯ ಒಳಗೆ ಕರೆದುಕೊಂಡು ಬರಬೇಕೇನೋ ಎಂದು ಹೇಳುತ್ತಾ ನಗುತ್ತಾಳೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ, ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗೂ ಸಹ ಕತೆ ಬರೆದ ಹಾಕೋಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ನಾನು ಸಿಗ್ತೀನಿ ಇದರ ಮುಂದುವರೆದ ಸಂಚಿಕೆಯೊಂದಿಗೆ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಲಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.